ಹಿಂದೂ ಧರ್ಮ ಅನ್ನೋದು ಒಂದು ಹಿಂದೂ ಮಹಾಸಾಗರ ಇದ್ದ ಹಾಗೆ. ಎಲ್ಲವನ್ನೂ ಹೇಳಿದ್ದೇನೆ ಅಂತ ಯಾವ ವಿದ್ವಾಂಸನೂ ಎದೆ ತಟ್ಟಿಕೊಂಡು ಒಂದೇ ವಿಡಿಯೋದಲ್ಲಾಗಲಿ ಕೆಲವೇ ವಿಡಿಯೋಗಳಲ್ಲಿ ಆಗಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಅವರಿಗೂ ಗೊತ್ತು. ಹಿಂದೂ ಮಹಾಸಾಗರ, ಅದರಲ್ಲಿ ಒಂದು ಬೊಗಸೆಯಷ್ಟು ಅಮೃತವನ್ನು ನಾನು ತೆಗೆದಿದ್ದೇನೆ, ನಾನು ಕುಡಿದಿದ್ದೇನೆ. ಅದನ್ನು ನಿಮಗೆಲ್ಲರಿಗೂ ಹಂಚ್ತಾ ಇದ್ದೇನೆ. ಈ ದಿನ ನನ್ನ 79ನೇ ಹುಟ್ಟುಹಬ್ಬ. ಜಗದ್ರಕ್ಷಕ ಆ ದೇವನ ಕೃಪೆಯಿಂದ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ. ನಾನು ಇಲ್ಲಿ ನಿತ್ಯ ಪ್ರಾರ್ಥನೆ ಅಂತ ಬರೆದಿದ್ದೇನೆ. ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚವೇ ತ್ರಿಗುಣಾತ್ಮಕವಾಗಿದೆ ಅನ್ನೋದನ್ನು ನಾನು ಪ್ರತಿಪಾದನೆ ಮಾಡಿದ್ದೇನೆ ಭಗವದ್ಗೀತೆಯ ಆಧಾರದಿಂದ. ಸತ್ವಗುಣ, ರಜೋಗುಣ, ತಮೋಗುಣ ಇದು ಪ್ರಕೃತಿಯಲ್ಲೂ ಇದೆ, ವಿಶ್ವ ಪ್ರಕೃತಿಯಲ್ಲೂ ಇದೆ, ನಮ್ಮಲ್ಲೂ ಇದೆ, ಪ್ರಾಣಿಗಳಲ್ಲೂ ಇದೆ. ಮನುಷ್ಯನಲ್ಲಿ ಮಾತ್ರ 3 ಇದೆ. ಕೆಲವು ಪ್ರಾಣಿಗಳಲ್ಲಿ 1, ಕೆಲವು ಪ್ರಾಣಿಗಳಲ್ಲಿ 2, ಮನುಷ್ಯನಲ್ಲಿ ಮಾತ್ರ 3. ಅವನಷ್ಟು ಒಳ್ಳೆಯವನಿಲ್ಲ, ಅವನಷ್ಟು ಕೆಟ್ಟವನಿಲ್ಲ ಎಂಬುದನ್ನು ಇಲ್ಲಿ ಆಳವಾಗಿ ಅಧ್ಯಯನ ಮಾಡಿ ಪ್ರತಿಪಾದನೆ ಮಾಡಿದ್ದೇನೆ, ವಿಶ್ಲೇಷಣೆ ಮಾಡಿ ಪ್ರತಿಪಾದನೆ ಮಾಡಿದ್ದೇನೆ. ರೂಪ ವಿವರ್ಜಿತಸ್ಯ ಭವತೋ ಧ್ಯಾನೇನ ಯತ್ ಕಲ್ಪಿತಂ ಸ್ತುತ್ಯ ನಿರ್ವಚನೀಯತಾಖಿಲ ಗುರೋ ದೂರೀಕೃತಂ ಯನ್ಮಯ ವ್ಯಾಪಿತ್ವಂಚ ನಿರಾಕೃತಂ ಭಗವತೋ ಯತ್ ತೀರ್ಥಯಾತ್ರಾದಿನ ಕ್ಷಂತವ್ಯಂ ಜಗದೀಶ ತದ್ವಿಕಲತಾ ದೋಷತ್ರಯಂ ಮತ್ಕೃತಂ. ಈ ಶ್ಲೋಕದ ಅರ್ಥ ಏನು ಹೇಳ್ತದೆ? ರೂಪ ವಿವರ್ಜಿತನಾದ ನಿನಗೆ ಧ್ಯಾನ ಸಮಯದಲ್ಲಿ ರೂಪ ಕಲ್ಪನೆ ಮಾಡಿದ್ದೇನೆ, ನಿನ್ನನ್ನು ಸ್ತೋತ್ರ ಮಾಡಿ ನಿನ್ನ ಅನಿರ್ವಚನೀಯತೆಯನ್ನು ದೂರೀಕರಿಸಿದ್ದೇನೆ. ತೀರ್ಥಯಾತ್ರಾದಿಗಳನ್ನು ಮಾಡಿ ನಿನ್ನ ವ್ಯಾಪಿತ್ವವನ್ನು ನಿರಾಕರಿಸಿದ್ದೇನೆ. ಹೇ ಜಗದೀಶ, ಬುದ್ಧಿ ವಿಕಲತೆಯಿಂದ ನಾನು ಮಾಡಿರುವ ಈ 3 ಅಪರಾಧಗಳು ಕ್ಷಮಹರ ಸ್ವಾಮಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಿತ್ಯ ಪ್ರಾರ್ಥನೆಯಲ್ಲಿ ಇದು ಮೊದಲನೇದು. ಆಗ ಹೇಳಿದ್ದು ಶ್ಲೋಕ ಇದಕ್ಕಿಂತ ಮೊದಲನೇದು, ಇದರ ಪಕ್ಕದಲ್ಲೇ ಇದೆ, ಎಡ ಪುಟದಲ್ಲಿ. ಗರುಡ ವಾಹನನಾಗಿ ಲಕ್ಷ್ಮೀ ಸಹಿತ ಕುಳಿತಿದ್ದಾನೆ ಮಹಾವಿಷ್ಣು. ಶುಕ್ಲಾಂಬರಧರಂ ವಿಷ್ಣುಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣೇ ನಮೋಸ್ತುತೆ.
ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಶ್ರೀಯಕಾಂತಾಯ ಕಲ್ಯಾಣನಿಧಯೇರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶ ವಜ್ರ ಕವಚ ಸ್ತೋತ್ರ ಅಂತ ಇದು ತಿರುಪತಿಯಲ್ಲಿ ಎಲ್ಲಲ್ಲಿ ಪಾಂಪ್ಲೆಟು ಈಗ ಸುಮಾರು ಒಂದು 20-25 ವರ್ಷಗಳ ಕೆಳಗೆ ಅಲ್ಲಲ್ಲೇ ಇಡ್ತಾ ಇದ್ರು. ಪ್ರದಕ್ಷಿಣೆ ಹಾಕಿ ಒಳಗಡೆ ಹೋಗುವ ಆ ಸರತಿಯ ಸಾಲಿನಲ್ಲಿ ಗೋಡೆಯಾಗೆ ಎಲ್ಲೇ ಸಿಗ್ತಾ ಇತ್ತು. ಈಗ ಬಹಳ ಅಪರೂಪ ಆಗಿದೆ. ಅದನ್ನು ಇಲ್ಲಿ ನಾನು ಬರೆದಿದ್ದೇನೆ. ವೆಂಕಟೇಶ ರಕ್ಷಾ ವಜ್ರ ಕವಚ ಸ್ತೋತ್ರ. ವೆಂಕಟೇಶ ರಕ್ಷಾ ವಜ್ರ ಕವಚ ಸ್ತೋತ್ರ. ಇದನ್ನು ನಾನು ದಿವಸ ಪಠನೆ ಮಾಡ್ತೀನಿ. ಈಗ ನಿತ್ಯ ಪ್ರಾರ್ಥನೆ ಅಂತ ಏನು ಹೇಳಿದ್ದೇನೆ ಅದನ್ನು. ನಾರಾಯಣಂ ಪರಬ್ರಹ್ಮ ಸರ್ವಕಾರಣಂ ಪ್ರಪದ್ಯೆ ವೆಂಕಟೇಶಾಖ್ಯಂ ತದೇವ ಕವಚಂ ಮಮ ಸಶೇಷ ಪುರುಷೋ ವೆಂಕಟೇಶಿರೋವತು ಪ್ರಾಣೇಶಃ ಪ್ರಾಣನಿಲಯಃ ಪ್ರಾಣಾನ್ ರಕ್ಷತು ಮೇ ಹರಿಃ ಆಕಾಶರಾಜ ಸುತಾನಾಥ ಆತ್ಮಾನಾಂ ಮೇ ಸದಾ ಅವತು ದೇವದೇವೋತ್ತಮೋಪಾಯಾದ್ದೇಹಂ ಮೇ ವೆಂಕಟೇಶ್ವರಃ ಸರ್ವತ್ರ ಸರ್ವಕಾರ್ಯೇಷು ಮಂಗಾಂಬುಜಾನಿರೀಶ್ವರಃ ಪಾಲಯೇನ್ಮಾಂ ಸದಾ ಕರ್ಮ ಸಾಫಲ್ಯಂ ನ ಪ್ರಯಚ್ಛತು ಯಾ ಏತದ್ವಜ್ರಕವಚಮಭೇದ್ಯಂ ವೆಂಕಟೇಶಶಿಶು ಸಾಯಂ ಪ್ರಾತಃ ಪಟೇ ನಿತ್ಯಂ ಮೃತ್ಯುಂ ತರತಿ ನಿಭಯಃ. ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಇಲ್ಲಿ ಎಡಗಡೆ ಪೇಜಲ್ಲಿ ಕತೆಗೆ ಸಂಬಂಧಿಸಿ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತೆ ಮೊದಲು ಆರಂಭವಾಗಬೇಕಾದರೆ ಗದ್ಯ, ಇದರಲ್ಲಿ ಪಕ್ಕದಲ್ಲಿ ಒಂದು ಶ್ಲೋಕ. ಇಲ್ಲಿ ನಾರದರ ಚಿತ್ರವನ್ನು ಇಟ್ಟು ಅದರ ಬಗ್ಗೆ ಒಂದು ಶ್ಲೋಕ ಇದೆ. ದೇವರ್ಷೀಣಾಂ ಚ ನಾರದಃ ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನೀಃ. ಇದು ಭಗವದ್ಗೀತೆಯ ಶ್ಲೋಕ. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನೀಃ. ಇಂಥ ಒಂದು ಶ್ಲೋಕನ ನಾನು ಇಲ್ಲಿ ಹಾಕಬೇಕು ಅಂತ ಪ್ರೇರಣೆ ಮಾಡಿದನು ಅವನು. ಆ ಗೋವಿಂದ ಹೇಳಿನಲ್ಲ, 25 ವರ್ಷ ಅಧ್ಯಯನ ಮಾಡಿದ್ದೇನೆ ಹಿಂದೂ ಧರ್ಮವನ್ನು. ಅಷ್ಟೇ ಸಾಕಷ್ಟು ಪರೀಕ್ಷೆಗಳಾಗಿವೆ ನನಗೆ. ಒಂದು ಮಾತಿದೆ, ದೇವರು ನಮ್ಮನ್ನು ಬಹಳಷ್ಟು ಪರೀಕ್ಷೆ ಮಾಡ್ತಾನೆ ಒಳ್ಳೆಯ ಕೆಲಸಗಳಿಗೆ. ಆಮೇಲೆ ನಾನು ಒಂದು ಹೆಜ್ಜೆ ಇಟ್ಟರೆ ಅವನ 10 ಹೆಜ್ಜೆ ನನಗೋಸ್ಕರ ಇಟ್ಟು ನಡೆಸ್ಕೊಂಡು ಹೋಗ್ತಾನೆ. ಇದು ನನಗೆ ಅನುಭವ ಆಗಿದೆ. ಏನಿದೆ ಈ ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಎಷ್ಟು ಚೆನ್ನಾಗಿದೆ ಭಗವದ್ಗೀತೆ ಗೊತ್ತೇ. ಇದನ್ನು ಮೇಂಟೈನ್ ಮಾಡಿದ್ದೀನಿ ಪ್ರತಿಯೊಂದು ಅಧ್ಯಾಯ ಆರಂಭ ಆಗುವಾಗ. ಈ ಕಡೆ ಎಡಗಡೆ
ಚಿತ್ರ ಹಾಕಿ, ಇಲ್ಲಿ ನಾರದರ ಚಿತ್ರ ಹಾಕಿ ಏನಿದೆ ಏನೇ ಹೇಳುತ್ತಿರು. ನಾನು ವೃಕ್ಷಗಳಲ್ಲೆಲ್ಲ ಅರಳಿ ಮರ ಮತ್ತು ದೇವರ್ಷಿಗಳಲ್ಲಿ ನಾರದ ಮುನಿ, ಗಾಂಧರ್ವರಲ್ಲಿ ಚಿತ್ರರಥ ಮತ್ತು ಸಿದ್ಧರಲ್ಲಿ ಕಪಿಲ ಮುನಿ ಆಗಿದ್ದೇನೆ. ಭಗವದ್ಗೀತೆ ಅಧ್ಯಾಯ 10 26ನೇ ಶ್ಲೋಕ ಇದು. ಭಗವದ್ಗೀತೆ ಅಧ್ಯಾಯ 10 26ನೇ ಶ್ಲೋಕವನ್ನು ನನ್ನ ಕೃತಿಯ ಆರಂಭದಲ್ಲಿ ನಾನು ಹೇಳ್ತೇನೆ. ಬ್ರಹ್ಮನಿಗೂ ಭವಲೋಕದ ಚಿಂತೆ ಅಧ್ಯಾಯ ಇದು. ವೃಕ್ಷಗಳಲ್ಲೆಲ್ಲ ಅರಳಿ ಮರ, ದೇವ ಋಷಿಗಳಲ್ಲಿ ನಾರದ ಮುನಿ ಆಗಿದ್ದೇನೆ. ಗಾಂಧರ್ವರಲ್ಲಿ ಚಿತ್ರರಥ ಮತ್ತು ಸಿದ್ಧರಲ್ಲಿ ಕಪಿಲ ಮುನಿ ಆಗಿದ್ದೇನೆ. ಎಲ್ಲಿದ್ದಾರೆ ಋಷಿಗಳನ್ನು ಹುಡುಕೋದು? ಮಠಗಳಲ್ಲಿದ್ದಾರೆಯೇ? ಅವರು ದೇವ ಋಷಿಗಳೇ ಆಗಿದ್ದಾರೆಯೇ? ಬಹಳ ಕಷ್ಟ ಹುಡುಕುವುದು. ಆಗಿದೆ ಈಗ ಮಠ ಮಂದಿರಗಳು, ಪೂಜಾ ಗೃಹಗಳು, ದೇವಾಲಯಗಳು. ದೈವಾನುಭವ ಅನ್ನುವುದು ಅಷ್ಟು ಸುಲಭಕ್ಕಾಗಲ್ಲ. ಅದೊಂದು ತಪಸ್ಸು. ನೀವು ಗೃಹಸ್ಥ ಧರ್ಮದಲ್ಲೇ ಇರಲಿ. ಹೌದು, ಹಾಗೇನೇ ಇರ್ತಾರೆ. ಆಲ್ ಗ್ರೇಟ್ ಮೈಂಡ್ಸ್ ಆರ್ ಮ್ಯಾಡ್ ಅಂತ ಹೇಳ್ತಾನೊಬ್ಬ ಇಂಗ್ಲೀಷ್ ಆಥರ್. ಆಮೇಲೆ ಗೊತ್ತಾಗ್ತದೆ ನಾವೇನು ಅಂತ.